ನಿಸರ್ಗ, ಹೋಗಮ್ಮ, ಸ್ವಲ್ಪ ಹೊತ್ತು ನಿದ್ದೆ ಮಾಡು. ಕುತ್ಕೊಂಡೇ ಇರ್ಬೇಡ. ಅಮ್ಮ, ಇದ್ಯಾವುದೋ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿದೆ, ಒಂದ್ ಸ್ವಲ್ಪ ಹೊತ್ತು ನೋಡ್ತೀನಿ, ಆಮೇಲೆ ಮಲ್ಕೋತೀನಿ. ಯಾಕೋ ಮಲ್ಗೋಕ್ಕೂ ಆಗ್ತಾ ಇಲ್ಲ ತುಂಬಾ ಹೊತ್ತು. ಸರಿನಮ್ಮ, ಆಯ್ತು. ಸಿದ್ಧಾರ್ಥ್ಗೆ ಫೋನ್ ಮಾಡಮ್ಮ, ಅವ್ನು ಬಂದು ಹೋಗ್ಲಿ. ಹ್ಞೂ ಅಮ್ಮ, ಮಾಡಿದ್ದೆ. ಅವ್ರು ಏನೋ ಸ್ವಲ್ಪ ಬ್ಯುಸಿನಂತೆ, ನಾಳೆ ಬರ್ತೀನಿ ಅಂತಂದ್ರು. ಹೌದಾ, ಸರಿ ಬಿಡಮ್ಮ. ಯಾರೋ ಬಂದ್ರು ಅನ್ಸುತ್ತೆ, ತಡಿ ನೋಡ್ತೀನಿ. ಓ ಜ್ಯೋತಿ, ಬಾರಮ್ಮ, ಎಷ್ಟು ದಿವ್ಸಕ್ಕೆ ಬಂದೆ ನೋಡು. ಆಂಟಿ ನಿಸರ್ಗ ಬಂದಿದ್ದಳಂತೆ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬಾ ಜ್ಯೋತಿ, ಬಾ ಒಳಗೆ. ಓ, ಜ್ಯೋತಿ ಬಂದಿದ್ದಾಳಾ? ನಿಸರ್ಗ, ಹೇಗಿದ್ಯಾ? ತುಂಬಾ ಒಂಥರ ಚೇಂಜಸ್ ಕಾಣ್ತಿದೆ ಕಣೆ. ಜ್ಯೋತಿ, ಬಾ ಕುತ್ಕೋ, ನೀನ್ ಬಂದಿದ್ ಖುಷಿನೇ ಆಯ್ತು. ನಿಸರ್ಗ, ಕಾಲೇಜ್ ಟಾಪರು ನೀನು. ಪಾಸ್ ಆಗಿದ ತಕ್ಷಣ ಯಾವ್ದಾದ್ರು ಜಾಬ್ ನೋಡ್ಕೋತೀಯ ಅನ್ಕೊಂಡೆ, ಆದ್ರೆ ಪ್ರೆಗ್ನೆಂಟ್ ಅನ್ನೋ ವಿಚಾರನೇ ಗೊತ್ತಿರ್ಲಿಲ್ಲ ಕಣೆ ನನ್ಗೆ. ಹೌದು ಕಣೆ ಅಮ್ಮ, ನಿನ್ ಕಾಲೇಜಲ್ಲೆಲ್ಲ ಇದನ್ನೆಲ್ಲ ಹೇಳಕ್ ಆಗುತ್ತಾ? ಮತ್ತೆ ಎಕ್ಸಾಮ್ ಟೈಮ್ಗೆಲ್ಲ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಗಿತ್ತಲ್ವಾ, ಸೊ ಯಾಕೆ ಸ್ಕಿಪ್ ಮಾಡ್ಬೇಕು ಅಂತ. ಸೊ ಮತ್ತೆ ನೀನೇನ್ ಮಾಡ್ತಾ ಇದೀಯಾ? ಒಳ್ಳೆ ಕೆಲಸ ಸಿಕ್ಕಿದೆ ಕಣೆ, ನಿನ್ಗಂತ ಇವತ್ತು ಟ್ರೀಟ್ ಕಂಪಲ್ಸರಿ ಕೊಡಿಸ್ತೀನಿ, ಬಾ ಹೋಗೋಣ. ಅಯ್ಯೋ, ಈ ಪರಿಸ್ಥಿತಿ ಅಲ್ಲ, ನಾನ್ ಬರಲ್ಲಮ್ಮ, ಅಮ್ಮ ಬೈತಾರಷ್ಟೇ. ಇವಾಗೆಲ್ಲೂ ಹೊರಗಡೆ ಹೋಗ್ತಿಲ್ಲ ಕಣೆ ನಾನು. ಹೌದಾ, ಮತ್ತೆ ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿದ್ದಾರೆ? ಇನ್ನ 28 ಡೇಸ್ ಇದೆ ಕಣೆ, ಅದಾದ್ಮೇಲೆ ಡೆಲಿವರಿ ಡೇಟ್ ಬಂದ್ಬಿಡುತ್ತೆ. ಮತ್ತೆ ಸಿದ್ಧಾರ್ಥ್ ಸರ್ ಬಂದು ಹೋಗ್ತಾ ಇರ್ತಾರ? ನಿನ್ನೆನೆ ಕಣೆ ನಾನು ಬಂದಿದ್ದು, ಅವರು ಬಂದಿಲ್ಲ, ನಾಳೆ ಬರ್ತಾರೆ. ಜ್ಯೋತಿ, ಅಡ್ಗೆ ಮಾಡ್ತಾ ಇದೀನಮ್ಮ, ಊಟ ಮಾಡ್ಕೊಂಡೇ ಹೋಗ್ಬೇಕು. ಅಯ್ಯೋ ಆಂಟಿ, ಅಷ್ಟೆಲ್ಲ ರಿಸ್ಕ್ ತಗೋಬೇಡಿ ಪ್ಲೀಸ್. ಊಟ ಇಲ್ಲಿ ಮಾಡೋದಿಲ್ಲ, ನಾನು ಮತ್ತೆ ನಿಸರ್ಗ ಹೊರಗಡೆ ಹೋಗೋಣ ಅನ್ಕೊಂಡಿದ್ದೀವಿ. ಅಯ್ಯೋ ಬೇಡಮ್ಮ, ಇಂಥ ಪರಿಸ್ಥಿತಿಯಲ್ಲಿ ಅವಳನ್ನ ಹೊರಗಡೆ ಕಳ್ಸಕ್ ಆಗೋದಿಲ್ಲ. ಪ್ಲೀಸ್ ಆಂಟಿ, ಇಲ್ಲೇ ಪಕ್ಕದಲ್ಲೇ ರೆಸ್ಟೋರೆಂಟ್, ಏನಿಲ್ಲ ಮಹಾ ಅಂದ್ರೆ ಒಂದು 5 ಕಿಲೋಮೀಟರ್ ಅಷ್ಟೇ. ಬೇಡ ಜ್ಯೋತಿ, ಇವಾಗ 8 ತಿಂಗಳು ತುಂಬಿದೆ ಅವಳಿಗೆ, ಮತ್ತೆ ಯಾಕೆ ಬೇಕು ಹೇಳು? ಪ್ಲೀಸ್ ಆಂಟಿ, ನಾನೊಬ್ಳೆ ಬಂದಿಲ್ಲ, ನಾನು ಡ್ರೈವರ್ ಜೊತೆ ಬಂದಿದ್ದೀನಿ. ಕಾರ್ ಡ್ರೈವರ್ ಓಡಿಸ್ತಾನೆ, ನಾನು ಮತ್ತೆ ನಿಸರ್ಗ ಹಿಂದೆ ಕೂತಿರ್ತೀವಿ. ಹೋಗೋದು ಸ್ವಲ್ಪ ಮಾತಾಡ್ಕೊಂಡು ನಂಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ ಬರ್ತೀವಿ ಆಂಟಿ, ಪ್ಲೀಸ್. ಸರಿನಮ್ಮ, ಆಯ್ತು, ತುಂಬಾ ಹುಷಾರಾಗಿರ್ಬೇಕು. ಅರ್ಧ ಗಂಟೆ ಅಷ್ಟೇ, ಬಂದ್ಬಿಡ್ಬೇಕು. ಸರಿ ಆಂಟಿ, ಥ್ಯಾಂಕ್ ಯು. ನೋಡು, ಹೆಂಗೋ ಆಂಟಿ ನೋವು ಅಂದಿದ್ದಾಯ್ತಲ್ವಾ, ಬಾರೆ ಹೋಗೋಣ. ನನಗೂ ಬೇಜಾರಾಗ್ತಾ ಇತ್ತು ಕಣೆ, ಆದ್ರೆ ಏನ್ ಮಾಡೋದು, ಅಪ್ಪ ಅಮ್ಮ ಪರ್ಮಿಷನ್ ಕೊಡಲ್ಲ ಹೊರಗಡೆ ಹೋಗೋದಕ್ಕೆ. ಹೆಂಗೆಂಗೋ ಅಮ್ಮ ಹೂ ಅಂದಿದ್ದಾರೆ ಅಷ್ಟೇ. ಸರಿ ನಡಿ, ರೆಡಿಯಾಗಿ ಬರ್ಲಾ? ಏನ್ ರೆಡಿ ಆಗ್ತೀಯಾ? ಹಿಂಗೆ ತುಂಬಾ ಚೆನ್ನಾಗಿದ್ಯಾ, ಬಾ. ಇರು, ಯಾವ್ದಕ್ಕೂ ಸಿದ್ಧಾರ್ಥ್ ಸರ್ ಫೋನ್ ಮಾಡ್ತೀನಿ, ಹೊರಗಡೆ ಹೋಗ್ತಾ ಇದೀನಿ ಊಟಕ್ಕೆ ಅಂತ. ನಿಸರ್ಗ, ನೀನಂತೂ ಅಲ್ಲ, ಇದನ್ನೆಲ್ಲ ಹೇಳ್ಬೇಕಾ? ಒಂದು ½ ಕೆಲಸ ಅಷ್ಟೇ, ಹೋಗೋದು, ನೆಮ್ಮದಿ ಊಟ ಮಾಡ್ಕೊಳೋದು, ಬರೋದು, ಅದ್ರಲ್ಲಿ ಏನಿದೆ? ಹಂಗಂತೀಯಾ? ಆಯ್ತು, ಊಟ ಮಾಡ್ಕೊಂಡು ಬಂದ್ಮೇಲೆ ಫೋನ್ ಮಾಡ್ತೀನಿ. ಅಷ್ಟು ಸುಲಭವಾಗಿ ಸಿದ್ಧಾರ್ಥ ನನ್ನ ಹೊರಗಡೆ ಕರ್ಕೊಂಡ್ಬರಲ್ವಲ್ಲ, ಏನಿರ್ಬೋದು? ಏನಾದ್ರೂ ಪ್ಲಾನ್ ಮಾಡಿ, ಎಲ್ಲಾದ್ರೂ ನನ್ನನ್ನು ಸಿಗಾಕ್ಸೋ ಪ್ಲಾನ? ನನಗೆ ಸುಮ್ಮನೆ ಕೂತಿದ್ರೆ ಅವ್ಳು ಡೌಟ್ ಬಂದ್ರೆ ಬರ್ಬೋದು. ಇವಳನ್ನ ಏನಾದರೂ ಮಾಡಿ ರೆಸ್ಟೋರೆಂಟ್ಗೂ ಎಲ್ಲಾದರೂ ಕರ್ಕೊಂಡು ಹೋಗಿ ಇವ್ಳು ಬಾಯಿ ಬಿಡಿಸ್ಬೇಕು. ಸ್ವಲ್ಪ ಹುಷಾರಾಗಿ ಮಾತಾಡಬೇಕು ನಾನು. ಸ್ನೇಹ, ಯಾಕೆ ಸುಮ್ಮನೆ ಕೂತಿದ್ಯಾ? ಏನಾದರೂ ಮಾತಾಡು. ಸಿದ್ಧಾರ್ಥ್, ಇದು ನಿಜವಾಗ್ಲೂ ನೀವೇನಾ? ಅಲ್ಲ, ನನ್ನೇನು ಕನಸು ಕಾಣ್ತಾ ಇಲ್ಲ ತಾನೆ? ಚೇಚೆ, ಆ ಥರ ಏನಿಲ್ಲ, ಹೇಳು ಸ್ನೇಹ. ನನ್ನಿಂದ ನಿನಗೂ ಮೋಸ ಆಗಿದೆ ಅಲ್ವಾ? ಸಿದ್ಧಾರ್ಥ್, ನಿಜವಾಗ್ಲೂ ನೀನು ಇದೆಲ್ಲ ಅಕ್ಸೆಪ್ಟ್ ಮಾಡ್ತಿದ್ಯಾ? ಅಕ್ಸೆಪ್ಟ್ ಮಾಡ್ತಿದ್ಯಾ ಅಂದರೆ ನೀನೇನಾದರೂ ಸುಳ್ಳು ಹೇಳಿದ್ದಾ? ಅರೆ ಇಲ್ಲ, ಆ ಥರ ಏನೂ ಇಲ್ಲ. ಅಲ್ಲ, ನಾನು ನಿಜಾನೇ ಹೇಳಿದ್ದು. ಅಂದ್ರೆ ನೀನು ನನ್ನ ತುಂಬಾ ದ್ವೇಷಿಸ್ತಿದ್ದೆ ಅಲ್ವಾ, ಅದಕ್ಕೆ ಡೌಟ್ ಬಂತು. ಹೌದಾ, ಸಾರಿ ಸ್ನೇಹ, ನಿನ್ನ ಹತ್ರ ತುಂಬಾನೇ ರೂಢಾಗಿ ನಡ್ಕೊಂಡ್ಬಿಟ್ಟೆ ಅಲ್ವಾ? ಪರವಾಗಿಲ್ಲ ಸಿದ್ಧಾರ್ಥ್, ರೋಡಾಗಿ ನಡ್ಕೊಂಡಿದ್ದು ನೀನೇ ತಾನೇ. ನಿನ್ ಕೋಪ ತಾಪ ಎಲ್ಲ ನನ್ನ ಮೇಲೆ ತೋರ್ಸು, ನನ್ಗೇನ್ ಪರವಾಗಿಲ್ಲ. ಯಾಕಂದ್ರೆ ನೀನಂದ್ರೆ ತುಂಬಾ ಇಷ್ಟ ನನ್ಗೆ. ಅಷ್ಟೊಂದು ಸಹಿಸ್ಕೋತೀಯ ನನ್ನ? ಹೌದು ಸಿದ್ಧಾರ್ಥ್, ಏನಿದು ಇಷ್ಟು ಸಾಫ್ಟ್ ಆಗಿ ಮಾತಾಡ್ತಾ ಇದ್ದಾನೆ? ಅಂದ್ರೆ ನಿಜವಾಗ್ಲೂ ಬದಲಾಗಿದ್ದಾನ? ಅಂದ್ರೆ ಅವನು ನನ್ನ ಒಪ್ಕೊಂಡಿದ್ದಾನ? ಛೇ, ಏನು ಕರ್ಮನಪ್ಪ ನಂದು. ಇವಳ ಹತ್ರ ಈ ಥರ ಎಲ್ಲ ಮಾತಾಡ್ಬೇಕಲ್ವ? ಛೇ, ಇವಳು ಬೇಗ ಬಾಯ್ ಬಿಟ್ರೆ ಇವಳಿಗೊಂದು ಬುದ್ಧಿ ಕಾಣಿಸ್ತೀನಿ. ಏನಾದರೂ ಮಾಡಿ ಸ್ವಲ್ಪ ಸಾಫ್ಟಾಗಿ ನಿಭಾಯಿಸ್ಬೇಕು. ಅಂದಾಗೆ ಸಿದ್ಧಾರ್ಥ್, ಎಲ್ಲಿ ಹೋಗ್ತಾ ಇರೋದು ನಾವು? ನೀನೇ ಹೇಳು ಸ್ನೇಹ, ಎಲ್ಲೋಗೋಣ? ಹಿಂಗೆ ಒಂದು ಲಾಂಗ್ ಡ್ರೈವ್ ಹೋಗಿ ಬರೋಣವಾ? ವಾಟ್, ಲಾಂಗ್ ಡ್ರೈವಾ? ವಾವ್ ಸಿದ್ಧಾರ್ಥ್, ತುಂಬಾನೇ ಬದಲಾಗಿದ್ದೀರಾ ನೀವು. ಬದಲಾಗಿದ್ದೀನಿ. ತೋರಿಸ್ತೀನಿ ಕಣೆ ನನ್ನ ಅಸಲಿ ಮುಖ ಏನು ಅಂತ. ನಿನ್ನ ಬಾಯಿ ಬಿಡ್ಲಿ ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಇಷ್ಟು ಹಿಂಸೆ ಆಗ್ತಿದೆ ಗೊತ್ತಾ ನನಗೆ. ನಿಮ್ಮ ಅಣ್ಣ ನಿಸರ್ಗನ ಬಿಟ್ಟು ಯಾರನ್ನು ನಾನು ಈ ಥರ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದೇ ಇಲ್ಲ. ಸಿದ್ಧಾರ್ಥ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಸ್ನೇಹ. ಎಲ್ಲೋಗೋಣ ಹೇಳು? ಲಾಂಗ್ ಡ್ರೈವೇ ಬೋರ್ ಆಗಲ್ವಾ? ಎಲ್ಲಾದ್ರೂ ಒಂದು ಕಡೆ ಕುತ್ಕೊಂಡು ಮಾತಾಡಲ್ವಾ? ಓಕೆ ಸಿದ್ಧಾರ್ಥ್, ಯಾವ್ದಾದ್ರು ರೆಸ್ಟೋರೆಂಟ್ ಹೋಗಲ್ವಾ? ಆಯ್ತು ಸ್ನೇಹ. ಇಲ್ಲೇ ಹತ್ರದಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ಚೆನ್ನಾಗಿರುತ್ತೆ ಅಲ್ಲಿ, ಬಾ. ಸಿದ್ಧಾರ್ಥ್, ತುಂಬಾ ಚೆನ್ನಾಗಿದೆ ರೆಸ್ಟೋರೆಂಟ್. ಏನ್ ತಗೋತೀಯಾ?
ನನಗೇನು ಬೇಡ, ನಿನ್ಗೇನಾದ್ರೂ ಬೇಕಾದ್ರೆ ಹೇಳು, ತರಿಸ್ತೀನಿ. ನಿಸರ್ಗ ನೆನಪಿದ್ಯಾ? ಈ ರೆಸ್ಟೋರೆಂಟ್ ಬಂದು ನಾವು ಎಷ್ಟು ದಿವಸ ಆಯ್ತಲ್ವಾ? ಬಾ ಒಳಗಡೆ ಹೋಗೋಣ. ನಿಸರ್ಗ ತುಂಬಾ ಹೊತ್ತು ನಿಂತ್ಕೋಬೇಡ, ಬಾ ಕುತ್ಕೋ. ಸರಿ ಬಾ ಇಲ್ಲೇ ಕುತ್ಕೊಳ್ಳೋಣ. ಮತ್ತೆ ಹೇಗಿದೆ ಕಣೆ ನಿಮ್ದು ಹೊಸ ಜಾಬು? ನೈಸ್ ಕಣೆ ಅಮ್ಮ, ತುಂಬಾ ಚೆನ್ನಾಗಿದೆ. ಕಾಲೇಜ್ ಆದ್ಮೇಲೆ ಜಾಬ್ ಜಾಯ್ನ್ ಆದೆ, ಒಳ್ಳೆ ಸಂಬಳ ಕೂಡ. ಏನಿದು, ಯಾಕೋ ಒಂಥರ ಅನ್ನಿಸ್ತಿದೆಯಲ್ಲ? ನಿಸರ್ಗ ಯಾಕೆ ಅಷ್ಟೊಂದು ನೆನಪಾಗ್ತಿದ್ದಾಳ ನಮ್ಗೆ? ಸಿದ್ಧಾರ್ಥ್, ಏನ್ ನೀವು ಸುಮ್ಮನೆ ಕುತ್ಕೊಂಡ್ಬಿಟ್ರಲ್ಲ? ಹಾ, ಏನಿಲ್ಲ. ಮತ್ತೆ ಹೇಳು, ನಿನ್ ಬಗ್ಗೆ ಏನಾದ್ರೂ ಇದ್ರೆ ಹೇಳು ಸ್ನೇಹ. ಯಾಕಂದ್ರೆ ನಿನ್ ಬಗ್ಗೆ ಅಷ್ಟಾಗಿ ಗೊತ್ತಿಲ್ವಲ್ಲ ನನ್ಗೆ. ಅದಾ, ಏನಿದೆ, ಹಳೆದೆಲ್ಲ ಮರ್ತೋಗಿ ನಿನ್ ಜೊತೆ ಖುಷಿಯಾಗಿರ್ಬೇಕು ಅಷ್ಟೇ. ಏನು, ಹಳೆದೆಲ್ಲ ಮರ್ತೋಗ್ಬೇಕಾ? ಹಂಗಲ್ಲ ಸ್ನೇಹ. ಅಲ್ಲ, ನಿನ್ ಬಗ್ಗೆ ಗೊತ್ತಿದ್ರೆ ತಾನೇ ನಾನು ನಿನ್ ಜೊತೆ ಖುಷಿ ಖುಷಿಯಾಗಿರೋದಕ್ಕಾಗೋದು. ಏನಪ್ಪಾ ಇವನು ನನ್ ಬುಡಕ್ಕೆ ಬರ್ತಾ ಇದ್ದಾನೆ. ಏನ್ ಹೇಳಿ, ಏನಾದ್ರೂ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ಲಾ? ಇವಳು ಸುಳ್ಳು ಹೇಳ್ತಾಳೆ ಅಂತಾನೆ ಗೊತ್ತು, ಆದ್ರೂ ಏನೋ ಒಂದ್ ಮಾಡಿ ಇವಳು ಬಾಯ್ ಬಿಡಿಸ್ಬೇಕು. ಸ್ನೇಹ, ಅವತ್ತು ಹೋಟೆಲಲ್ಲಿ ಇದ್ವಲ್ಲ, ಅದು ಹೆಂಗೆ? ನಾನು ಅಲ್ಲಿ ಹೆಂಗ್ ಬಂದೆ ಅಂತಾನೆ ಗೊತ್ತಿಲ್ಲ ಸ್ನೇಹ. ಯಾಕಂದ್ರೆ ನೀನ್ ಹೇಳ್ತೀಯಲ್ವಾ ಏನಾಯ್ತು ಅವತ್ತು ಅಂತ. ಸಿದ್ಧಾರ್ಥ್, ಅದು ಅದು ಸ್ನೇಹ, ಹೇಳು ಸ್ನೇಹ ಪ್ಲೀಸ್. ನೋಡು, ನಾನು ನಿನ್ಗೋಸ್ಕರ ಇಷ್ಟೆಲ್ಲ ಬದಲಾಗಿದ್ದೀನಿ, ನೀನು ನನಗೋಸ್ಕರ ಇಷ್ಟು ಹೇಳಲ್ವಾ? ಇವನೇನು ಇವನು ನಿಜವಾಗ್ಲೂ ಬದಲಾಗಿದ್ದಾನ? ನಿಜ ಏನು ಅಂತ ಹೇಳ್ಬಿಡ್ಲಾ? ಏನ್ ಮಾಡ್ಲಿ? ಇನ್ನ ಏನ್ ಯೋಚನೆ ಮಾಡ್ತಾ ಇದೀಯ ಸ್ನೇಹ? ಮಾತಾಡು. ನಿಸರ್ಗ, ತುಂಬಾ ಕೂರೋದ್ ಬೇಡ. ಮೊದ್ಲೇ ಆಂಟಿ ಹೇಳಿದಾರಲ್ವಾ ಬೇಗ ಹೋಗ್ಬೇಕು ಅಂತ. ಏನಾದ್ರೂ ಆರ್ಡರ್ ಮಾಡ್ತೀನಿ, ತಿನ್ಕೊಂಡು ಹೋಗ್ಬಿಡೋಣ. ಓಕೆ? ಮಂಚೂರಿಯನ್ ಆರ್ಡರ್ ಮಾಡು. ಬೇಡ ಕಣೆ, ಅದು ತುಂಬಾ ಹೀಟು. ಬೇರೆ ಏನಾದ್ರೂ ಹೆಲ್ದಿ ಮಾಡ್ತೀನಿ. ಓಕೆ ಓಕೆ. ರೋಟಿ ಮತ್ತೆ ಯಾವ್ದಾದ್ರು ಒಂದು ಪನ್ನೀರ್ ಸಬ್ಜಿ ಹೇಳ್ಬಿಡು. ಬೆಸ್ಟ್. ನಮ್ಮಿಬ್ರಿಗೂ ಅದಂದ್ರೆ ತುಂಬಾ ಇಷ್ಟ ಅಲ್ವಾ? ಇದೇನಿದು, ಸಿದ್ಧಾರ್ಥ್ ಸರ್ ತರ ಕಾಣಿಸ್ತಾ ಇದಾರಲ್ವಾ? ಸಿದ್ಧಾರ್ಥ್ ಸರೇನ ಬೇರೆ ಯಾರ? ಇವಳು ಯಾಕಿಲ್ಲಿದ್ದಾಳೆ? ಸ್ನೇಹ. ನಿಸರ್ಗ, ಏನಾಯ್ತು? ಯಾಕೆ ಆ ಕಡೆ ತಿರ್ಕೊಂಡೇನೋ ಮಾತಾಡ್ತಿದ್ಯಾ? ಏನಿಲ್ಲ ಜ್ಯೋತಿ. ಸರಿ, ನೀನು ಆರ್ಡರ್ ಮಾಡು. ಇದೇನಿದು, ಸಿದ್ಧಾರ್ಥ್ ಸರು ಇಲ್ಲಿದಾರಲ್ವಾ? ಅದು ಅವಳ ಜೊತೆ. ನಂಬಕ್ಕೆ ಆಗ್ತಾ ಇಲ್ಲ. ಫೋನ್ ಮಾಡೋಣ ಅಂದ್ರೆ ಫೋನ್ ತಂದಿಲ್ಲ. ಫೋನ್ ಮನೇಲೇ ಇದೆ. ಏನ್ ವಿಚಾರ ಇರ್ಬೋದು? ಒಂದ್ ನಿಮಿಷ ಇರು, ಬರ್ತೀನಿ. ಹಾ ಓಕೆ ಕಣಮ್ಮ. ಸಿದ್ಧಾರ್ಥ್ ಸರ್ ಇಲ್ಲಿ ಹಾಕಿದ್ದೀರಾ? ಕೇಳಲ್ಲ. ಯಾಕಿರ್ಬೋದು? ಅಲ್ಲ, ಇವಳು ಯಾಕಿಲ್ಲಿ? ಅವರು ನನ್ನಿಂದ ಏನು ಮುಚ್ಚಿಡಲ್ವಲ್ಲ? ಹೇಳು ಸ್ನೇಹ, ನಾನು ನಿನಗೆ ಮೊದ್ಲಿಂದಾನೇ ಪರಿಚಯ ಇದ್ನಾ? ನೀನ್ ಯಾಕೆ ಈ ತರ ಮಾಡ್ದೆ? ಅದು 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 ಸಿದ್ಧಾರ್ಥ್. ಅಲ್ಲ, ಆಗ್ಲಿಂದ ಕೇಳ್ತಾ ಇದ್ದೀನಿ. ನಾನು ಇಷ್ಟೆಲ್ಲ ಕನ್ವಿನ್ಸ್ ಮಾಡಿದ್ರು ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಅದು ಸಿದ್ಧಾರ್ಥ. ನಂಗೊಂಚೂರು ನೀರು ಬೇಕು. ಹೌದಾ, ಸರಿ ಇರು, ಹೇಳ್ತೀನಿ. ಎಕ್ಸ್ಕ್ಯೂಸ್ ಮೀ ವೇಟರ್, ಒಂದು ವಾಟರ್ ಬಾಟಲ್ ಕೊಡಿ. ಇನ್ನೇನು 5 ನಿಮಿಷ ತಂದು ಕೊಡ್ತಾರೆ. ಹೇಳು ಸ್ನೇಹ, ನಾನು ಕೇಳಿದ ಪ್ರಶ್ನೆಗೆ ಆನ್ಸರೇ ಕೊಡ್ತಿಲ್ಲ ನೀನು. ಇದೇನಿದು, ಬೆನ್ನಿಡ್ದು ಬೇತಾಳತ್ತಡ ಕೇಳ್ತಾನೆ ಇದಾನಲ್ಲ? ನಿಜವಾಗ್ಲೂ ಬದಲಾಗಿದ್ರೆ ನಿಜಾನೇ ಹೇಳ್ಬೋದಾಗಿತ್ತು. ಯಾಕೋ ಡೌಟ್ ಬರ್ತಿದೆ ಅಲ್ವಾ? ನೋಡು, ನನ್ನ ಮೇಲೆ ಯಾವುದೇ ರೀತಿ ಡೌಟ್ ಬರಬೇಡ. ಓಕೆ? ನೋಡು, ನಿಸರ್ಗ ಅವ್ರ ತವ್ರ ಮನೆಗೆ ಹೋದ್ಮೇಲೆ ನನ್ಗೆ ಇನ್ಯಾರು? ನೀನೇ ಅಲ್ವಾ? ಛೇ, ಸಾರಿ ನಿಸರ್ಗ. ನಿನ್ ಬಗ್ಗೆ ಈ ತರ ಇವಳು ಮುಂದೆ ಮಾತಾಡ್ಬೇಕಾಗಿ ಬರುತ್ತೆ ಅನ್ಕೊಂಡಿರ್ಲಿಲ್ಲ. ಏನ್ ಮಾಡ್ಲಿ, ಸತ್ಯ ಹೊರಗಡೆ ಬರ್ಬೇಕು ಅಂದ್ರೆ ಈ ನಾಟಕ ಆಡ್ಲೇಬೇಕು. 10 ಮಿನಿಟ್ಸ್ ಕಣೆಮ್ಮ, ಎಲ್ಲ ಬಂದ್ಬಿಡುತ್ತೆ. ಜ್ಯೋತಿ, ನನ್ಗೆ ಯಾಕೋ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಕಣೆ. ನನಗೆ ಇಲ್ಲಿ ಕೂರಕ್ ಆಗ್ತಿಲ್ಲ. ಪ್ಲೀಸ್ ಹೋಗೋಣ ಮನೆಗೆ. ಹೇ, ಏನಾಯ್ತು ನಿನ್ಗೆ? ಚೆನ್ನಾಗಿ ಇದ್ದಲ್ಲ ನಿಸರ್ಗ. ಏನಾದರೂ ಸೀರಿಯಸ್ಸಾ? ಆ ಥರ ಇದ್ರೆ ಹೇಳು, ಹೋಗ್ಬಿಡೋಣ. ಹೌದು ಜ್ಯೋತಿ, ಇರಕ್ ಆಗ್ತಿಲ್ಲ ನನಗೆ. ಪ್ಲೀಸ್ ನನ್ನ ಕರ್ಕೊಂಡೋಗಿ ನಮ್ಮ ಮನೆಗೆ ಬಿಟ್ಬಿಡು. ಸರಿ, ಆರ್ಡರ್ ಕ್ಯಾನ್ಸಲ್ ಮಾಡ್ತೀನಿ. ಬಾ ಹೋಗೋಣ. ನಂದೇ ತಪ್ಪು, ಈ ಪರಿಸ್ಥಿತಿಯಲ್ಲಿ ನಿನ್ನ ಕರ್ಕೊಂಡ್ಬರ್ಬಾರ್ದಾಗಿತ್ತು. ಸಾರಿ ಕಣೆಮ್ಮ, ಬಾ ಹೋಗೋಣ. ನೋಡು, ನನ್ನ ಮೇಲೆ ಪೂರ್ತಿ ಭರವಸೆ ಇಟ್ಟು ಏನಾಯ್ತು ಅಂತ ಹೇಳು. ನಿನ್ ಜೊತೆ ಮುಂದುವರಿಬೇಕು ಅಂದ್ರೆ ನಿನ್ ಬಗ್ಗೆ ಎಲ್ಲ ತಿಳ್ಕೊಬೇಕಲ್ವಾ? ಸಿದ್ಧಾರ್ಥ್, ಅದು ಅದು ನೀನು ನಿಜವಾಗ್ಲೂ ನನ್ನ ಜೊತೆ ಇರ್ತೀಯಾ? ಪ್ರಾಮಿಸ್? ಹೌದು ಸ್ನೇಹ, ಹೇಳು, ಏನಾಯ್ತು? ಯಾಕೆ ಹಿಂಗ್ ಮಾಡ್ದೆ? ನನ್ನ ಮೇಲೆ ಆ ಥರ ಕೆಟ್ಟ ಹೋದ ಯಾಕೆ ಹೊರಿಸ್ದೆ? ಹೇಳ್ತೀನಿ ಸಿದ್ಧಾರ್ಥ್, ಎಲ್ಲ ಹೇಳ್ತೀನಿ. ಹೆಂಗೋ ಒಪ್ಕೊಂಡ್ಲಲ್ಲ, ಒಂದು ಸಲ ನಿಜ ಹೇಳ್ಬಿಡು. ಆಮೇಲೆ ಐತೆ ನನ್ನ ನಿಸರ್ಗ ಮಧ್ಯೆ ಒಂದು ಇರುವೆ ಕೂಡ ಬರೋದಕ್ಕೆ ಬಿಡೋದಿಲ್ಲ. ಹೇಳು ಸ್ನೇಹ. ಏನಾಯ್ತು ಅಂದ್ರೆ, ಅವತ್ತು